ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಫಸ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. 6 ದಾರನ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ 2 ಚೈನನ್ನು ಹಾಕ್ಕೊಂಡು ಈಗ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಈ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಫಸ್ಟ್ 2 ಒಂದು ಮಾಡ್ಕೊಳ್ಳೋಣ, ಮತ್ತು ಈ 2 ಒಂದು ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶ ಆಯಿತು. ಮತ್ತು ಅದೇ ರೀತಿಯಾಗಿ ಕ್ರೋಶ ಮೇಲೆ ದಾರ ತಗೊಳೋದು, ಪಕ್ಕದಲ್ಲೇ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಆದಷ್ಟು ಡಬಲ್ ಕ್ರೋಶಗಳ ಸೈಜು ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು, ಪಕ್ಕದಲ್ಲೇ ಹೋಗ್ಬಿಟ್ಟು ಈ ರೀತಿಯಾಗಿ ದಾರನ ಎಳ್ಕೊಂಡು ಬರಬೇಕು. ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಅದೇ ರೀತಿಯಾಗಿ 9 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಅದೇ ರೀತಿಯಾಗಿ ನಾನು 9 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೋಡಿ, 9 ಡಬಲ್ ಕ್ರೋಶ ಆಗಿದೆ. ಈಗ 9 ಡಬಲ್ ಕ್ರೋಶ ಆದಮೇಲೆ 9 ಡಬಲ್ ಕ್ರೋಶಗಳಾದಮೇಲೆ ಈಗ ನಾವು 5 ಚೈನನ್ನು ಹಾಕೊಳ್ಳೋಣ. 5 ಅಥವಾ 6 ಚೈನ್ಸನ್ನು ಹಾಕ್ಕೋಬೋದು. ನಾನಿಲ್ಲಿ 5 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, 5 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಈಗ ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಅಲ್ಲ, ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಆರ್ಚ್ ಬರುತ್ತಲ್ವ, ಹಾಗಾಗಿ ಅದು ಸ್ವಲ್ಪ ಯು ಶೇಪಲ್ಲಿ ಇರಲಿ ಅಂದ್ಬಿಟ್ಟು ನಾನಿಲ್ಲಿ 1 ಪಾಯಿಂಟಷ್ಟು ಒಳಗಡೆಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶ ಆಗಿದೆ. ಈಗ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಾರಿ ಡಬಲ್ ಕ್ರೋಶ. ಇವಾಗ ಇಲ್ಲಿ ನಾವು 6 ಟೈಮ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 2 ಆಗಿದೆ, ಇನ್ನೂ 4 ಸಾರಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ಕಡೆನೂ 9 ಡಬಲ್ ಕ್ರೋಶ ಬರುತ್ತೆ. ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇಲ್ಲೂ ಸಹ 9 ಡಬಲ್ ಕ್ರೋಶ ಬರುತ್ತೆ. ಇವಾಗ ನಾವು 6 ಡಬಲ್ ಕ್ರೋಶಗಳನ್ನಷ್ಟೇ ಮಾಡ್ಕೋಬೇಕು. ನೋಡಿ, 6 ಡಬಲ್ ಕ್ರೋಶ ಆಗಿದೆ. ಈಗ 6 ಡಬಲ್ ಕ್ರೋಶ ಆದಮೇಲೆ ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ನೋಡಿ, ಈ ರೀತಿ ತಿರುಗಿಸ್ಕೊಂಡಾದಮೇಲೆ ಇಲ್ಲಿ ಫಸ್ಟ್ ಡಬಲ್ ಕ್ರೋಶ ಏನಿದೆ ಅಲ್ವಾ, ಅದ್ರ ಮೇಲೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಾದಮೇಲೆ ಪಕ್ಕದ ಡಬಲ್ ಕ್ರೋಶದ ಮೇಲೂ ಗ್ಯಾಪ್ ಇದೆ, ಆ ಗ್ಯಾಪ್ ಮೇಲೂ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ. ಅದಾದಮೇಲೆ ಇನ್ನೊಂದು ಡಬಲ್ ಕ್ರೋಶದ ಮೇಲೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 3 ಸಾರಿ ಸಿಂಗಲ್ ಕ್ರೋಶ ಆಗಿದೆ. ಅದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಇಲ್ಲಿ 5 ಚೈನ್ ಏನಿದೆ ಅಲ್ವಾ, ಆ ಗ್ಯಾಪಿಗೆ ಒಳಗಡೆ ಹೋಗ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೊಳ್ಳೋಣ. ನೋಡಿ, ಅದೇ ರೀತಿ ಕ್ರೋಶ ಮೇಲೆ ದಾರ ತಗೊಳೋದು, 5 ಚೈನ್ ಕಂಪ್ಲೀಟ್ ಆಗೋವರೆಗೂ ಈ ರೀತಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 12 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಡಬಲ್ ಕ್ರೋಶಗಳ ಒಂದೇ ರೀತಿಯಾಗಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ನೋಡಿ, ಅದೇ ರೀತಿ ನಾನು 12 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೋಡಿ, 12 ಡಬಲ್ ಕ್ರೋಶ ಆಗಿದೆ. ಇವಾಗ ಫಸ್ಟು 3 ಗ್ಯಾಪನ್ನು ಬಿಟ್ಟು ಡಬಲ್ ಕ್ರೋಶ ಹೋಲನ್ನು ಬಿಟ್ಟು 4ನೇ ಡಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಅದಾದಮೇಲೆ ಮತ್ತೆ ಡಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತಲ್ಲ, ನೆಕ್ಸ್ಟ್ ಅಲ್ಲಿಗೂ ಒಂದು ಸಿಂಗಲ್ ಕ್ರೋಶ. ಅದಾದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ. 3 ಸಿಂಗಲ್ ಕ್ರೋಶಗಳಾದಮೇಲೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೋಬೇಕು.
ಈ ರೀತಿ ಮುಂದಕ್ಕೆ ತಿರುಗಿಸ್ಕೊಂಡು ಈಗ 2 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಇಲ್ಲೇನು 2 ಚೈನ್ ಹಾಕ್ಕೊಳೋದು ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಆ ಗ್ಯಾಪಲ್ಲಿ ಈಗ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಫಸ್ಟ್ 2 ಮತ್ತೆ ಇಲ್ಲಿ 2 ಬರುತ್ತಲ್ವ, ಆ 2 ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಕ್ರೋಶನ ಈ ರೀತಿಯಾಗಿ ಇಟ್ಕೊಂಡು ಕ್ರೋಶಕ್ಕೇ ಈ ರೀತಿ ಬೀಡನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಬೀಡನ್ನು ಹಾಕ್ಕೊಂಡು ಆ ಬೀಡನ್ನು ಹಾಗೆ ಇಟ್ಕೊಂಡು ಕ್ರೋಶ ಮೇಲೆ ದಾರ ತಗೋಬೇಕು. ಈಗ ಒಂದು 2 ಚೈನ್ ಆದಮೇಲೆ ಗ್ಯಾಪ್ ಇರುತ್ತಲ್ಲ, ಅದೇ ಗ್ಯಾಪಲ್ಲೇ ಮತ್ತೆ ನಾವೀಗ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಈ ರೀತಿ ದಾರ ಎಳ್ಕೊಂಬರ್ತೀವಿ. ಫಸ್ಟ್ 2 ಒಂದು ಮಾಡ್ಕೊಳ್ಳೋಣ. ಒಂದಿರುತ್ತಲ್ವ, ಆ ದಾರನ ಬೀಡ್ ಒಳಗಡೆಗೆ ಎಳ್ಕೋಬೇಕು. ಆಮೇಲೆ 2 ಆಗುತ್ತೆ, ಆ 2 ಒಂದು ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಅದೇ ಗ್ಯಾಪಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಒಂದು ಪೆಟಲ್ಲು. ಈ ರೀತಿ ಬಂದ ಮೇಲೆ ಈಗ ನಾವು ನೆಕ್ಸ್ಟ್ ಪೆಟಲ್ಗೆ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 1 2 3 ಮೂರನೇ ಡಬಲ್ ಕ್ರೋಶದ ಮೇಲೆ ಈ ರೀತಿಯಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಈ ರೀತಿ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು ಡಬಲ್ ಕ್ರೋಶ ಇರುತ್ತಲ್ಲ, ಆ ಗ್ಯಾಪಿಗೆ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಶ ಆದಮೇಲೆ ಈಗ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಬೀಡ್ ಹಾಕ್ಕೊಳೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ 6 ಎಳೆ ದಾರ ಇರುತ್ತಲ್ವ, ಅದಕ್ಕೇ ನೀವು ಬೀಡನ್ನು ಹಾಕ್ಕೋಬೋದು. ನೋಡಿ ಮತ್ತೆ ಈ ರೀತಿಯಾಗಿ ಫಸ್ಟ್ ದಾರನ ಎಳ್ಕೊಂಡಿರ್ತೀವಲ್ಲ, 2 ಒಂದು ಮಾಡ್ಕೊಳ್ಳೋಣ. ಈ ಒಂದು ದಾರನ ಬೀಡ್ ಒಳಗಡೆಗೆ ಹಾಕ್ಕೋಬೇಕು. ಈ ರೀತಿ ಎಳ್ಕೋಬೇಕು. ನೋಡಿ ಎಳ್ಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ 2 ದಾರ ಆಗುತ್ತೆ, ಆ 2 ಒಂದು ಮಾಡ್ಕೋಬೇಕು. ಅದಾದಮೇಲೆ ಮತ್ತೊಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡ್ರೆ 2ನೇ ಪೆಟಲ್ಲು ಸಹ ಆಯಿತು. ನೋಡಿ ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಡಬಲ್ ಕ್ರೋಶದ ಗ್ಯಾಪು 1 2 3 2 ಗ್ಯಾಪನ್ನು ಬಿಟ್ಟು 3ನೇ ಗ್ಯಾಪಿಗೆ ನಾವು ಈ ರೀತಿಯಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಬೀಡನ್ನು ಹಾಕ್ಕೋಬೇಕು. ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೋದು. ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬರ್ತೀವಿ. ಫಸ್ಟ್ 2 ಒಂದು ಮಾಡಿಕೊಂಡ್ರೆ ಒಂದೇ ಉಳಿಯುತ್ತಲ್ವ, ಅದನ್ನು ಬೀಡ್ ಒಳಗಡೆ ಈ ರೀತಿ ಎಳ್ಕೊಂಡಾದರೆ 2 ಆಗುತ್ತೆ, ಆ 2 ಒಂದು ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ ಈ ರೀತಿಯಾಗಿ ಮಾಡ್ಕೋಬೇಕು. ಒಟ್ಟು ನಮಗೆ 5 ಪೆಟಲ್ಸ್ ಬರುತ್ತೆ. ಈಗ ನೋಡಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು 3ನೇ ಡಬಲ್ ಕ್ರೋಶದ ಮೇಲೆ ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೋಬೇಕು. ಒಂದು ಡಬಲ್ ಕ್ರೋಶ ಇರುತ್ತಲ್ಲ, ಆ ಡಬಲ್ ಕ್ರೋಶಕ್ಕೇ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬೀಡನ್ನು ಕ್ರೋಶಕ್ಕೆ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಡಬಲ್ ಕ್ರೋಶಕ್ಕೇ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ರೀತಿ ಫಸ್ಟ್ 2 ಒಂದು ಮಾಡಿಕೊಂಡ್ರೆ ಕ್ರೋಶ ಮೇಲೆ ಒಂದು ದಾರ ಇರುತ್ತೆ ನೋಡಿ, ಅದನ್ನು ಎಳ್ಕೋಬೇಕು. ಈ ರೀತಿ ಬೀಡ್ ಒಳಗಡೆಗೆ ಎಳ್ದಾದ್ಮೇಲೆ 2 ಆಗುತ್ತೆ, ಆ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಇದು 5ನೇ ಪೆಟಲ್ಲು. ಈಗ ಮತ್ತೆ ಅದೇ ರೀತಿ 2 ಡಬಲ್ ಕ್ರೋಶ ಬಿಟ್ಟು 3ನೇ ಡಬಲ್ ಕ್ರೋಶಕ್ಕೆ ಅದೇ ರೀತಿಯಾಗಿ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ, 2 ಚೈನನ್ನು ಹಾಕ್ಕೊಳ್ಳೋಣ. ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಿಗೆ ಹೋಗ್ಬಿಟ್ಟು ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡ್ಕೊಳೋದು ಈಸಿಯಾಗಿ ಆಗೋಗ್ಬಿಡುತ್ತೆ. ಅದಾದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು.
ಬೀಡ್ ಬೇಡ ಅನ್ನೋರು ಸ್ಕಿಪ್ ಸಹ ಮಾಡ್ಕೋಬೋದು, ಹಾಗೇನೂ ಸಹ ಚೆನ್ನಾಗಿರುತ್ತೆ. ಕ್ರೋಶ ಮೇಲೆ ದಾರ ತಗೊಂಡು ಅದೇ ಡಬಲ್ ಕ್ರೋಶದ ಗ್ಯಾಪಿಗೆ ಹೋಗ್ಬಿಟ್ಟು ದಾರನ ಎಳ್ಕೊಂಬಂದರೆ ಫಸ್ಟ್ ಎರಡನ್ನು ಹೊಂದು ಮಾಡ್ಕೊತಾ ಇದ್ದೀನಿ. ಆಮೇಲೆ ಈ ದಾರನ ಬೀಡ್ ಒಳಗಡೆಯಿಂದ ಎಳ್ಕೊಂಡು ಈ ರೀತಿ ಎರಡು ಬರುತ್ತಲ್ವ, ಆ ಎರಡನ್ನು ಒಂದು ಮಾಡ್ಕೋಬೇಕು. ಅದಾದಮೇಲೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನು. ಅದಾದಮೇಲೆ ಇಲ್ಲೇನಿದೆ ಅಲ್ವಾ, ಫಸ್ಟು ಒಂದು ಕಂಬದ ಮೇಲೇ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವ, ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇವಾಗ ನಾವು ಈ ರೀತಿ ಡಿಸೈನ್ ಬರುತ್ತೆ ಹಾರ್ಚದು. ಅದಾದಮೇಲೆ ನೋಡಿ ಇನ್ನೂ ನಾವು 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಪಕ್ಕದಲ್ಲೇ. 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ವ, ಅದ್ರ ಪಕ್ಕದಲ್ಲಿ ಇನ್ನೂ 3 ಡಬಲ್ ಕ್ರೋಶ ಮಾಡಿಕೊಂಡ್ರೆ ಇಲ್ಲಿನೂ ಸಹ 9 ಡಬಲ್ ಕ್ರೋಶಗಳಾಗುತ್ತೆ. ಈ ರೀತಿಯಾಗಿ 9 ಡಬಲ್ ಕ್ರೋಶಗಳಾಯಿತು ನೋಡಿ. ಒಟ್ಟು ನಮಗೆ ಈ ಕಡೆನೂ 9 ಡಬಲ್ ಕ್ರೋಶಗಳಾಯಿತು. ಅದಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ಅದಾದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಅದೇ ರೀತಿಯಾಗಿ 9 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಫಸ್ಟ್ ಆರ್ಚ್ ಯಾವ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಲ್ವ ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕುಚ್ಚು ಬರುತ್ತೆ. ಅದಾದಮೇಲೆ 9 ಡಬಲ್ ಕ್ರೋಶ ನೋಡಿ, 9 ಡಬಲ್ ಕ್ರೋಶ ಆಗಿದೆ. ಈಗ ನಾವು 5 ಚೈನನ್ನು ಹಾಕ್ಕೋಬೇಕು. ಆರ್ಚ್ ಬರೋದಕ್ಕೆ ಇಲ್ಲಿ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. 1 2 3 3 4 5 5 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆಗೆ ಈ ರೀತಿಯಾಗಿ ನೋಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಅದೇ ರೀತಿ ಕ್ರೋಶ ಮೇಲೆ ದಾರ ತಗೊಂಡು 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಅದೇ ರೀತಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಅದಾದಮೇಲೆ ಬಟ್ಟೆನ ಹಿಂದಕ್ಕೆ ತಿರುಗಿಸ್ಕೊಂಡು ಫಸ್ಟ್ ಡಬಲ್ ಕ್ರೋಶದ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿಯಾಗಿ. ಮತ್ತು ಅದ್ರ ಪಕ್ಕದಲ್ಲಿರೋ ಕಂಬದ ಮೇಲೇನೂ ಒಂದು ಸಿಂಗಲ್ ಕ್ರೋಶ, ಇನ್ನೂ ಒಂದು ಕಂಬದ ಮೇಲೇನೂ ಇನ್ನೊಂದು ಸಿಂಗಲ್ ಕ್ರೋಶ. ಒಟ್ಟು 3 ಕಂಬದ ಮೇಲೆ 3 ಸಿಂಗಲ್ ಕ್ರೋಶಗಳು ಬರುತ್ತೆ. ಈ ರೀತಿ 3 ಸಿಂಗಲ್ ಕ್ರೋಶಗಳಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ 5 ಚೈನ್ ಗ್ಯಾಪ್ ಇದೆ ನೋಡಿ, ಅದ್ರ ಒಳಗಡೆಗೇ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ನಮಗೆ 12 ಡಬಲ್ ಕ್ರೋಶಗಳು ಬರುತ್ತೆ. ನೀಟಾಗಿ ಡಬಲ್ ಕ್ರೋಶಗಳು ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು ನೋಡಿ. 12 ಡಬಲ್ ಕ್ರೋಶ ಆದಮೇಲೆ 1 2 3 ಮೂರನೇ ಗ್ಯಾಪಿಗೆ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡೆ. ಅದ್ರ ಪಕ್ಕದಲ್ಲಿ ಇನ್ನು 2 ಸರಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಡಬಲ್ ಕ್ರೋಶದ ಮೇಲೆ ನೋಡಿ. ಇನ್ನೊಂದು ಸರಿ ನಾವು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಮತ್ತೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೊಂಡು 2 ಚೈನನ್ನು ಹಾಕ್ಕೊಳ್ಳೋಣ ನೋಡಿ. 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಇವಾಗ ಮಾಡ್ಕೊಂಡಿರ್ತೀವಲ್ಲ 2 ಚೈನು, ಅದ್ರ ಗ್ಯಾಪಲ್ಲಿ ಹೋಗ್ಬಿಟ್ಟು ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಈ ಜಾಗದಲ್ಲಿ ಈಗ ನಾವು ಕ್ರೋಶಕ್ಕೇ ಬೀಡನ್ನು ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ಬೀಡನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬರಬೇಕು. ಫಸ್ಟ್ 2 ಹೊಂದು ಮಾಡ್ಕೊಳ್ಳೋಣ. 1 ಉಳಿಯುತ್ತೆ ನೋಡಿ, ಇದು ಬೀಡ್ ಒಳಗಡೆಯಿಂದ ಈ ರೀತಿ ಎಳ್ಕೊಂಡ್ರೆ ಮತ್ತೆ 2 ಆಗುತ್ತೆ. ಈ 2 ಒಂದು ಮಾಡ್ಕೋಬೇಕು. ನಿಮಗೆ ಈ ರೀತಿ ಬೀಡ್ ಹಾಕ್ಕೊಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ 6 ದಾರ ಇರುತ್ತಲ್ವ ಅದಕ್ಕೆ ನೀವು ಬೀಡನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು. ಅದು ನನಗೆ ಹಾಕ್ಕೊಳಕ್ಕಾಗಲಿಲ್ಲ, ಹಾಗಾಗಿ ನಾನು ಹೀಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಆ 2 ಚೈನ್ಗೆ
ಡಬಲ್ ಕ್ರೋಶಕ್ಕೇ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಮಗೆ ಇಲ್ಲಿ 5 ಪೆಟಲ್ಸ್ ಬರುತ್ತೆ. ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಳೋದು, ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ಫಸ್ಟ್ 2 ಹೊಂದು ಮಾಡ್ಕೊತೀವಿ ನೋಡಿ. ಈ ಬೀಡ್ ಒಳಗಡೆಗೆ ಈ ದಾರಾನ ಎಳ್ಕೋಬೇಕು ಈ ರೀತಿಯಾಗಿ. ಆಮೇಲೆ 2 ದಾರ ಆಗುತ್ತೆ, 2 ಒಂದು ಮಾಡ್ಕೊಳೋದು, ಒಂದು ಡಬಲ್ ಕ್ರೋಶ. ತುಂಬ ಈಸಿಯಾಗಿದೆ ಡಿಸೈನು, ಆರಾಮಾಗಿ ಎಲ್ಲರೂ ಸಹ ಟ್ರೈ ಮಾಡ್ಬೋದು ನೋಡಿ. ಈ ರೀತಿ ಅದೇ ರೀತಿ ನಾನು 5 ಪೆಟಲ್ಸನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಡಿಸೈನ್ ಅದು. ಈ ರೀತಿ ಪೆಟಲ್ಸ್ ಆದಮೇಲೆ ಇಲ್ಲೇನು ಡಬಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೂ 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಅದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಹಾಗೆ ಕುಚ್ಚನ್ನು ಸಹ ಕಟ್ಕೊಂಡು ತೋರಿಸ್ತೀನಿ. ಇಲ್ಲಿ ಮಧ್ಯದಲ್ಲಿ 3 ಚೈನ್ ಏನಿದೆ ಅಲ್ವಾ, ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಇನ್ನು ಸೇಮ್ ಇದೇ ರೀತಿ ಡಿಸೈನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕಷ್ಟೆ ನೋಡಿ. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಬಂದಿದೆ. ಕುಚ್ಚನ್ನು ನಾವು ನಾರ್ಮಲ್ ಕುಚ್ಚನ್ನಾದರೂ ಕಟ್ಕೋಬೋದು, ಇಲ್ಲಾಂದರೆ ಈ ರೀತಿ ಕಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಡಿಸೈನು ಎಲ್ಲ ರೀತಿಯಾಗಿರುವಂಥ ಸ್ಯಾರೀಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ಗೆ ನಾವು 550ಇಂದ 650ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.